ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡೋಣ. ಆನೇಕಲ್ನಲ್ಲಿ ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ. ಆನೇಕಲ್ನಲ್ಲಿ ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ. ಪಟಾಕಿ ಮಾಫಿಯಾಗೆ ವರದಿ ಮಾಡಲು ಹೋದ ವರದಿಗಾರರಿಗೆ ಬೆದರಿಕೆ ಹಾಕಿದ್ದಾರೆ. ವರದಿಗಾರನಿಗೆ ಬೆದರಿಸಲು ಮುಂದಾದ ಕಿಡಿಗೇಡಿಗಳು. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಆರೋಪಿಗಳ ಬಂಧನಕ್ಕೆ ಆಗ್ರಹ. ಕ್ಷಮೆ ಕೇಳಿದ ಅಂಗಡಿ ಮಾಲೀಕ. ಕಾನೂನು ಏನ್ ಹೇಳುತ್ತದೆ? ಆನೇಕಲ್ನಲ್ಲಿ ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಪಟಾಕಿ ಮಾಫಿಯಾಗೆ ವರದಿ ಮಾಡಲು ಹೋದ ವರದಿಗಾರರಿಗೆ ಬೆದರಿಕೆ. ವರದಿಗಾರನಿಗೆ ಬೆದರಿಸಲು ಮುಂದಾದ ಕಿಡಿಗೇಡಿಗಳು. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಆರೋಪಿಗಳ ಬಂಧನಕ್ಕೆ ಆಗ್ರಹ. ಕ್ಷಮೆ ಕೇಳಿದ ಅಂಗಡಿ ಮಾಲಕ ಕ್ಷಮೆ ಕೇಳಿದಾನೆ. ತದನಂತರ ಘಟನೆ ನಡೆದ ನಂತರ ಕಾನೂನು ಏನು ಹೇಳುತ್ತೆ? ಆನೇಕಲ್ನಲ್ಲಿ ವರದಿಗಾರಿಕೆ ಮಾಡುತ್ತಿದ್ದ ಪತ್ರಕರ್ತರ ಮೇಲೆ ಕೆಲ ದುಷ್ಕರ್ಮಿಗಳು ಹಲ್ಲೆಗೆ ಯತ್ನಿಸಿದ್ದ ಘಟನೆ ನಡೆದಿದೆ. ಈ ಘಟನೆ ಸಂಬಂಧ ಚಂದಾಪುರ ಸೂರ್ಯನಗರ ಅಂದ್ರೆ ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮ ಪಟಾಕಿ ಅಂಗಡಿಗಳ ಬಗ್ಗೆ ವರದಿ ಮಾಡಲು ತೆರಳಿದ್ದಂತಹ ಪತ್ರಕರ್ತರ ಮೇಲೆ ಈ ಹಲ್ಲೆಗೆ ಯತ್ನ ನಡೆದಿದೆ ಎಂದು ವರದಿಯಾಗಿದೆ. ವರದಿಗಾರರು ಸ್ಥಳಕ್ಕೆ ಭೇಟಿ ನೀಡಿದಾಗ ಕೆಲವು ಕಿಡಿಗೇಡಿಗಳು ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡ ಪತ್ರಕರ್ತರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಘಟನೆಯನ್ನ ಖಂಡಿಸಿ ಹಲ್ಲೆಗೆ ಯತ್ನಿಸಿದವರನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ವರದಿಗಾರರಿಗೆ ಪಟಾಕಿ ಅಂಗಡಿಯ ಮಾಲೀಕ, ಅಕ್ರಮವಾಗಿ ಅಂಗಡಿಯನ್ನ ತೆರೆದಿದ್ದಂತಹ ಅಂಗಡಿ ಮಾಲೀಕ ವರದಿಗಾರರಿಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನಿಸಿದ್ದಾರೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಜಮಾಯಿಸಿದ ಪತ್ರಕರ್ತರು ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದರು. ಘಟನೆಯ ಸಂಬಂಧ ಪ್ರತಿಕ್ರಿಯಿಸಿದ ಎಸ್ಜಿಪಿ ಪಟಾಕಿ ಅಂಗಡಿ ಮಾಲೀಕರು ಪತ್ರಕರ್ತರು ಎಂದು ತಿಳಿಯದೆ ಅವ್ಯಾಚ ಶಬ್ದಗಳಿಂದ ಬೈದಿದ್ದೆ. ನನ್ನ ಈ ನಡೆಗೆ ಕ್ಷಮೆ ಇರಲಿ ಎಂದು ತಿಳಿಸಿದರು. ಬಳಿಕ ಪತ್ರಕರ್ತರು ಕ್ಷಮೆ ಕೋರಿದ ಅವರು ಪತ್ರಕರ್ತರನ್ನ ಕ್ಷಮೆ ಕೋರಿದ್ರು. ಅವರು ಇನ್ನು ಮುಂದೆ ಯಾರ ಮೇಲೂ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಪೊಲೀಸ್ ಠಾಣೆಗೆ ಆಗಮಿಸಿದ ಅಂಗಡಿ ಮಾಲೀಕರು ಪತ್ರಕರ್ತರಿಗೆ ಕ್ಷಮೆ ಕೋರಿದ ನಂತರ ಪರಿಸ್ಥಿತಿ ತಿಳಿಯಾಯಿತು. ಪೊಲೀಸರು ದೂರು ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಯುವುದಾಗಿ ತಿಳಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪತ್ರಕರ್ತರ ಮೇಲಿನ ಹಲ್ಲೆಗೆ ಯತ್ನ ಖಂಡನೀಯ ಹಾಗೂ ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಮಾತಾಡಿದ್ರಲ್ಲ ಪಟ್ಕೋಚಿಂಡರು ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ಮಾಡಿದ್ರೆ ಅವ್ರೇನ್ ಮಾಡಿದ್ರೆ ವಿಡಿಯೋ ನಾವು ತೋರಿಸ್ತೀವಿ. ಈಗ ನಾವ್ ಹಾಕಿದ್ದು ಇಷ್ಟು ಇವೆ, ನಿಮ್ಮನ್ನೇನ್ ಕೇಳಿದ್ರು ಕೂಡ ನಾವ್ ಹಾಕಿದ್ದು ಇಷ್ಟು ಇವೆ. ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡ್ಕೊಂಡು ಬಂದ್ರಿ. ನನ್ ಗೊತ್ತು ಇವ್ರೇ ಬಂದಿದ್ದ ಕೊಟ್ಟಿಲ್ಲ ಅಂತ ಹೇಳಿ ಪಟಾಕಿ ಬಾಕ್ಸ್ ಕೇಳಿದ ಕೊಟ್ಟಿಲ್ಲ ಅಂತ ನಮ್ಗೆ ಪಿಕ್ಚರ್ ಬರುತ್ತೆ. ನೀವು ಒಳಗಡೆ ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಸರ್ ನೀವೇ ಹೇಳಿದ್ದೀರಾ? ಮೊನ್ನೆ ಹೇಳಿ ಮಾತಾಡಿದ್ರಲ್ಲ
అందరిది పట్టుకో వచ్చిండారు ಗೋಪಿ ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ಇವಾಗ ಜೆಪಿ ನಗರದಿಂದ ಬಂದು ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಕಳ್ಸಿ AW ಲಾಕ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ಮಾಡಿದ್ರೆ ಅವ್ರೇನ್ ಮಾಡಿದ್ರೆ ವಿಡಿಯೋ ನಾವು ತೋರಿಸ್ತೀವಿ. ಈಗ ನಾವ್ ಹಾಕಿದ್ದು ಇಷ್ಟೂನು ಲೈವೇ ನಿಮ್ಮನ್ನೇನ್ ಕೇಳಿದ್ರು ಕೂಡ ನಾವ್ ಹಾಕಿದ್ದು ಇಷ್ಟು ಲೈವೇ ನೀವು ಬಂದ್ರಿ ನನ್ ಗೊತ್ತು ಇವ್ರೇ ಬಂದಿದ್ದ ಇವ್ರೇ ಬಾಸ್ ಕೇಳ್ದ ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ ಪಟಾಕಿ ಬಾಕ್ಸ್ ಕೇಳುದು ಹೇಳಿದ ಕೊಟ್ಟಿಲ್ಲ ಅಂತ ನಮ್ಗೆ ಕಿಚ್ಚ ಬರುತ್ತೆ. ನೀವು ನಿಮ್ನ ಒಳಗಡೆ ಬಿಟ್ಟಿಲ್ಲ ನಾವು ಮಾಡ್ತಾ ಇದ್ದಾರೆ ಸರ್ ನೀವೇ ಹೇಳಿದ್ದೀರಾ ಮೊನ್ನೆ ಹೇಳಿ ಮಾತಾಡಿದ್ರಲ್ಲ అందరిది పట్టుకో వచ్చిండారు ಗೋಪಿ ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ಇವಾಗ ಜೆಪಿ ನಗರದಿಂದ ಬಂದು ನಮ್ದು ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಮುನಿಯಪ್ಪ ಅವರು ಈಗ ದೂರವಾಣಿ ಕರೆಯಲಿದ್ದಾರೆ. ಮುನಿಯಪ್ಪ ಅವರೇ, ಏನೋ ಆನೇಕಲ್ನಲ್ಲಿ ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆಯ ಘಟನೆ ನಡೆದಿದೆ. ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮುನಿಯಪ್ಪ ನಿಮ್ಮ? ಮಾರಣಾಂತಿಕ ಹಲ್ಲೆ ಏನಿಲ್ಲ, ಅಲ್ಲಿ ಪಟಾಕಿ ಅಂಗಡಿಗಳು ಅತಿ ಹೆಚ್ಚು ಅಂದ್ರೆ ಹೊಸೂರು ಮೇನ್ ರೋಡ್ ಅಂದ್ರೆ ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ತಮಿಳುನಾಡು ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತ ರಾಜ್ಯ ಹೆದ್ದಾರಿ ಆಗಿರುತ್ತದೆ. ಆ ರಾಜ್ಯ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ಪಟಾಕಿ ಅಂಗಡಿಗಳಿರುತ್ತೆ. ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷನೂ ಪಟಾಕಿ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಅಂದ್ರೆ 2 ವರ್ಷ ಹಿಂದೆ ಅಲ್ಲಿ ಅದೇ ಅತಿ ಬೆಲೆ ಅಂದ್ರೆ ಈಗ ಘಟನೆ ನಡೆದಿರೋದ್ರಿಂದ ಇನ್ ಸ್ವಲ್ಪ ಒಂದು 10 ಕಿಲೋಮೀಟರ್ ಮುಂದೆ ಗಡಿ ಭಾಗ ತಮಿಳುನಾಡು ಕರ್ನಾಟಕ ಗಡಿ ಭಾಗ ಅತಿ ಬೆಲೆ ಅಲ್ಲಿ 2 ವರ್ಷದಿಂದ ಏನಾಗಿತ್ತು ಅಂದ್ರೆ ಗೋಡಾನಿಗೆ ಬೆಂಕಿ ಹೊತ್ತುಕೊಂಡು ಉರಿದ ಸಂದರ್ಭದಲ್ಲಿ ಗ್ರಾಹಕರು ಮತ್ತೆ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು 17 ಜನ ಸತ್ತೋದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರನೇ ಸಂಪುಟ ಸಚಿವರು ಎಲ್ಲಾರು ಸೇರಿ ಅಲ್ಲಿ ಇಡೀ ರಾಜ್ಯ ಸರ್ಕಾರನೇ ಅಲ್ಲಿ ಬಂದಿತ್ತು ಈ ದುರ್ಘಟನೆ ಆಗಿರುವಂತ ಪರಿಶೀಲನೆಗೆ ಮತ್ತು ಅಲ್ಲಿ ಆಗಿದೆ ಅಂತ ಆಗು ಹೋಗು ನೋಡೋದಿಕ್ಕೆ ಬಂದಿತ್ತು. ಇದೇ ರೀತಿಯಿಂದ ಮರುಕಳಿಸ್ತಾ ಅದೇ ನಮ್ಮ ತಾಲೂಕಿನಲ್ಲೇ ಬರೋದ್ರಿಂದ ಆನೇಕಲ್ ತಾಲೂಕಿಗೆ ಬರೋದ್ರಿಂದ ಈ ಪಟಾಕಿ ಅಂಗಡಿಗಳು ಮಾಧ್ಯಮದವರು ಎಲ್ಲಾನು ಇವರು ಕಾನೂನುಬದ್ಧವಾಗಿ ಲೈಸೆನ್ಸ್ ಪಡೆದು ಅಂಗಡಿ ಇಟ್ಕೊಂಡಿದ್ದಾರಲ್ಲ ಅಂತ ಸುದ್ದಿ ಮಾಡಕ್ ಹೋಗಿದ್ದಾರೆ. ಸುದ್ದಿ ಮಾಡುವ ಸಂದರ್ಭದಲ್ಲಿ ಇವರು ನೀನ್ ಯಾರು ನನ್ನ ಕೇಳೋದಿಕ್ಕೆ ಅಂತ ಅಂಗಡಿ ಮಾಲೀಕ ಮತ್ತು ಅಲ್ಲಿ ಅಂಗಡಿ ಮಾಲೀಕನ ಸಂಬಂಧಪಟ್ಟವ್ರು ಅಂದ್ರೆ ಅವ್ರಿಗೂ ಯಾರ್ಯಾರು ಅವರು ಸಂಬಂಧಪಟ್ಟಿರೋದು ಅವ್ರೆಲ್ಲ ಕರ್ಕೊಂಡ್ಬಂದು ಗುಂಡವರ್ತನೆ ಮಾಡಿರೋದು, ಕ್ಯಾಮ್ರಾ ಕಿತ್ಕೊಂಡ್ ಬಂದಿರೋದು, ನೀನ್ ಯಾರು ನನ್ನ ಕೇಳೋಕೋಣೋದು. ಅಂದ್ರೆ ಅಲ್ಲಿ ಅಂಗಡಿನ ಅಕ್ರಮವಾಗಿಟ್ಟಿದ್ರಾ? ಅಕ್ರಮ ಅಂದ್ರೆ ಪೆಟ್ರೋಲ್ ಬಂಕ್ ಇದೆ ಪಕ್ಕದಲ್ಲಿ. ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಕೊಡಬಾರ್ದಂತ ನಿಯಮ ಇರುತ್ತೆ ಸರ್ಕಾರಗಳಲ್ಲಿ. ಸ್ಥಳೀಯ ಕಂದಾಯ ಅಧಿಕಾರಿ ಆಗಿರ್ಬೋದು, ಎಂದು ವಿದ್ಯುತ್ ಸಂಬಂಧ ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಇನ್ನು ಉನ್ನತ ಅಂದ್ರೆ ಫೈರ್ ಇಂಜಿನ್ ಅಧಿಕಾರಿಗಳಾಗಿರ್ಬೋದು, ಇನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಜರು ಮಾಡಿ ಕೊಡಬೇಕಾಗಿತ್ತು. ಇವ್ರು ಕೊಡ್ಲಿಲ್ಲ. ಇವರು ಪೆಟ್ರೋಲ್ ಬಂಕ್ ಪಕ್ಕ ಅಂಗಡಿ ಪಟಾಕಿ ಅಂಗಡಿನ ಹಾಕಿದ್ದಾರೆ. ಬಟ್ ಪಟಾಕಿ ಅಂಗಡಿ ಪೆಟ್ರೋಲ್ ಬಂಕ್ ಪಕ್ಕ ಹಾಕುವ ಇಲ್ಲ ಕಾನೂನಿನ ಪ್ರಕಾರ. ಅದನ್ನ ಪತ್ರಕರ್ತರು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಹಲ್ಲೆಗೆ ಯತ್ನ ಮಾಡಿರೋದು, ಆಮೇಲೆ ನೂಕುನುಗ್ಗುಲು, ಆಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿರೋದು. ನೀನ್ ಯಾವ ಪತ್ರಕರ್ತನೋ ನಮಗ್ ಬಂದು ಸಲಿಗೆ ಕೊಡೋದಿಕ್ಕೆ ಅಂತ ಅವಾಚ್ಯ ಶಬ್ದದಿಂದ ಬೈದಿರೋದು. ಗುಂಡಾವರ್ತನೆ ಏನು ಆ ವಿಜಿಲ್ ಅಲ್ಲಿ ಇದೆ. ಗುಂಡಾವರ್ತನೆ ಹೇಗಿದೆ ಅಂದ್ರೆ ನಮ್ಮ ಪತ್ರಕರ್ತ ತಲ್ಲಕ್ ಹೋಗ್ತಾರೆ, ಅಲ್ಲಿ ಅವರು ಪಟಾಕಿ ಅಂಗಡಿ ಮಾಲೀಕನ ಚೇಲಾಗಲ್ಲ ಅಂತ ಗೊತ್ತಿಲ್ಲ, ಗುಂಡಾವರ್ತನೆ ಆಗುತ್ತೆ. ತದನಂತರ ನಮ್ಮ ವರದಿಗಾರರು ಹೋಗಿ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಕರೆಕ್ಟ್. ಸೂರ್ಯನಗರ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಚಂದಾಪುರದಲ್ಲಿರಂತ ಸೂರ್ಯ ಸಿಟಿಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಸ್ವೀಕರಣೆ ಮಾಡಿಕೊಂಡು ಅಂದ್ರೆ ಹೆಬ್ಬಗೋಡಿ DYSP ಬಂದು ಅವನ ಕರೆಸಿ ಈ ರೀತಿ ದುಂಡವರ್ತನೆ ಮಾಡಿರೋದು ನಿಜ ಅಂತ ಸಮಕ್ಷದಲ್ಲಿ ಪತ್ರಕರ್ತರು ಮತ್ತೆ ಅವ್ರನ್ನ ಸಮಕ್ಷದಲ್ಲಿ ಕೇಳಿದಾಗ ಈ ತರ ಆಗಿದೆ, ಸಾರಿ ಅಂತ ಸಾರಿ ಕೇಳಿಸೋವರೆಗೂ ಬಿಡ್ಲಿಲ್ಲ ಪತ್ರಕರ್ತರು. ಸಾರಿ ಕೇಳಿದ್ರೆ ಅಲ್ಲ, ಮುಂದಿನ ದಿನಗಳಲ್ಲಿ ಈ ರೀತಿ ದುಂಡವರ್ತನೆ ನಡ್ಕೊಳ್ಳೋದು ಬಿಡಿ. ಯಾಕಂದ್ರೆ ನಾವು ಪತ್ರಕರ್ತರು ಪ್ರಶ್ನೆ ಮಾಡೋ ಹಕ್ಕಿದೆ. ನಾವು 4ನೇ ಅಂಗ. ನಾವು ಎಲ್ಲಾನು ನಿಮ್ಗೆ ಹೇಳಿ ನಾವು ಲೈಸೆನ್ಸ್ ಅಂದ್ರೆ ನೀವು ಲೈಸೆನ್ಸ್ ಹೋಲ್ಡರ್ಗಳ ಅಂತ ಕೇಳಿದ್ದಾರೆ, ನೀವು ಬ್ಯಾಡ್ಜ್ ಇಲ್ಲ ಅಂತ ಕೇಳಿದ್ದಾರೆ. ಬ್ಯಾಡ್ಜ್ ಇದೆಯಪ್ಪ ಅಂತ ಹೇಳಿದ್ರು ನೀನು ಯಾವ ಸೀಮೆ ಪತ್ರಕರ್ತ ಅಂತ ಕೂಡ ಕೇಳಿದ್ದಾರೆ.
ಕೇಳಿದಾಗ ಇವರಿಗೆ ಬೇಜಾರಾಯ್ತು. ನಾವು ಪತ್ರಕರ್ತರ ತಾಲೂಕಿನಲ್ಲಿ ಎಲ್ಲಾ ಪೊಲೀಸ್ ಇಲಾಖೆ, ಎಲ್ಲ ಕಂದಾಯ ಇಲಾಖೆ, ಇನ್ನು ಉನ್ನತ ಇಲಾಖೆಗಳು ಎಲ್ಲಾರು ನಮ್ಮನ್ನು ಗುರ್ತಿರ್ತಾರೆ ಪತ್ರಕರ್ತರು ಅಂದ್ರೆ. ಇವ್ರು ಎಲ್ಲಿಂದ ಬಂದು ವರ್ಷಕ್ಕೊಂದು ಬಾರಿ ಅಂಗಡಿ ಇಟ್ಕೊಂಡು ಹೋಗೋರು ನಮ್ಮನ್ನ ದುಂಡಾವರ್ತನೆ ಮಾಡ್ತಾರೆ. ಏಕವಚನದಲ್ಲಿ ನೀನ್ ಯಾವ ಸೀಮಾ ಪತ್ರಕರ್ತ ಅಂತ ಕೇಳಿರೋದು ಸರಿ ಅಲ್ಲ ಅಂದ್ಬಿಟ್ಟು ಅವ್ರು ಕೂಡ್ಲೆ ಡಿವೈಎಸ್ಪಿಗೆ ಕಂಪ್ಲೇಂಟ್ ಕೊಟ್ಟು, ಅದೇ ಸ್ಥಳೀಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಡಿವೈಎಸ್ಪಿ ಬಂದು ಅವನ್ನ ಕರೆಸಿ ಈ ರೀತಿ ಮುಂದಿನ ದಿನಗಳ ಮರುಕಳಿಸಬಾರದು ಅಂದ್ಬಿಟ್ಟು ಇಬ್ರಿಗೂ ಅಂದ್ರೆ ಅವ್ರಿಗೆ ಹೇಳಿ. ಒಟ್ಟಾರೆ ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದ್ಯಾ? ಇಲ್ಲ, ಹಲ್ಲೆ ಆಗ್ಲಿಲ್ಲ, ದುಂಡಾವರ್ತನೆ ಮಾಡಿದ್ದಾರೆ, ತಳ್ಳಾಡಿದ್ದಾರೆ, ಕ್ಯಾಮ್ರಾ ಕಿತ್ಕೊಂಡೋಗ್ ಹೋಗಿದ್ದಾರೆ, ಮೊಬೈಲ್ ಕಿತ್ಕೊಂಡೋಗ್ ಹೋಗಿದ್ದಾರೆ, ಕಾರ್ ಕೀ ಕಿತ್ಕೊಂಡಿದ್ದಾರೆ, ಕಾರೆಲ್ಲ ಕೀ ಕಿತ್ಕೊಂಡಿದ್ದಾರೆ. ಅದು ವಿಜುವಲ್ ಎಲ್ಲ ಇದೆ ನೋಡಿ, ಕಾರ್ ಕೀ ಕಿತ್ಕೊಂಡಿರೋದೆಲ್ಲ ಇದೆ. ಹಲ್ಲೆ ಆಗ್ಲಿಲ್ಲ. ಹಲ್ಲೆ ಆಗಿದೆ, ಯಾವ್ದಕ್ಕಂತ ಬಿಡ್ತಾ ಇಲ್ಲ, ಅರೆಸ್ಟ್ ಮಾಡಿಸ್ತಾ ಇದ್ವಿ. ಅದು ಅವ್ರಿಗೆ ಮತ್ತೊಂದ್ಸತಿ ರಾಜ್ಯದಲ್ಲೇ ಆಗ್ಲಿ ದೇಶದಲ್ಲೇ ಆಗ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಆಗ್ಬಾರ್ದಂತ ಎಚ್ಚರಿಕೆ ಕೊಟ್ಟು ಅವ್ರನ್ನ ಕಳಿಸಿದ್ದಾರೆ. ಪತ್ರಕರ್ತರು ಕಳಿಸಿದ್ದಾರೆ, ಅವರು ಅಷ್ಟೇ. ಕಂಪ್ಲೇಂಟ್ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಪಟಾಕಿ ಅಂಗಡಿಯ ಮಾಲೀಕನನ್ನ ಕರೆಸಿ ಆ ಪಟಾಕಿ ಅಂಗಡಿ ಮಾಲೀಕ ಪತ್ರಕರ್ತರಿಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ. ಕ್ಷಮೆ ಯಾಚಿಸಿದ್ದಾನೆ, ತಪ್ಪು ಆಗಿದೆ ಕ್ಷಮೆ ಯಾಚಿಸಿದ್ದಾನೆ. ತದನಂತರ ಪೊಲೀಸ್ ಅವರು ದೂರನ್ನ ದಾಖಲು ಮಾಡ್ಕೊಂಡ್ರ? ದೂರನ್ನ ದಾಖಲು ಮಾಡಿಕೊಂಡು ಅಲ್ಲಿಗೆ ಇವರು ಅಷ್ಟೇ ಕ್ಷಮೆ ಕೇಳಿದ್ಮೇಲೆ ಮತ್ತೊಂದು ಅದಕ್ಕೆ, ಯಾಕೆ ನಾವು ಪತ್ರಕರ್ತರ ಮನುಷ್ಯನಾಗಿ ನಾವು ನೋಡ್ಬೇಕಲ್ಲ, ಅದು ಉದ್ದೇಶದಿಂದ ಯಾವುದೇ ಕಾರಣಕ್ಕೆ ಮುಂದುವರೆದು ಭಾಗ ಆಗಿ ಹೋಗ್ಬಾರ್ದು ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದೀವಿ. ಅವ್ರು ಏನಾದ್ರು ಮುಂದುವರ್ಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ತೀವಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಆದಂತ ಅಂಬರೀಶ್ ಅವರು. ಓಕೆ, ಧನ್ಯವಾದ ಮುನಿಯಪ್ಪ. ಇದಿಷ್ಟು ಈ ಪ್ರಕರಣದ ಬಗ್ಗೆ ಮಾಹಿತಿಯಾಗಿತ್ತು. ಆನೇಕಲ್ನಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಅಂದ್ರೆ ಅಕ್ರಮವಾಗಿ ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಅಂಗಡಿಯನ್ನ ತೆರೆದಿದ್ದಾರೆ. ಕಾನೂನಿನ ಪ್ರಕಾರ ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಅಂಗಡಿಯನ್ನ ತೆಗೆಯೋ ಹಾಗಿಲ್ಲ. ಹಾಗಾಗಿ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಇವರಿನ ಮತ್ತೆ ಯಾರು ಪಟಾಕಿ ಅಂಗಡಿಯವರು ಮತ್ತೆ ಪತ್ರಕರ್ತರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟು ಕೊನೆಗೆ ಪಟಾಕಿ ಅಂಗಡಿಯವರು ಅವ್ಯಾಚ್ಯ ಶಬ್ದಗಳನ್ನ ಬಳಸಿ ಪತ್ರಕರ್ತರಿಗೆ ಬೈದಿದ್ದಾರೆ. ಅದಾದ ನಂತರ ಅವ್ರ ಕ್ಯಾಮ್ರಾನ ಕಿತ್ಕೊಂಡು ಅವರು ಕಾರ್ ಕೀಯನ್ನು ಕಿತ್ಕೊಂಡಿದ್ದಾರೆ. ಪತ್ರಕರ್ತರು ಡೈರೆಕ್ಟ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಸ್ಟೇಷನ್ನಿನಲ್ಲಿ ಪಟಾಕಿ ಅಂಗಡಿ ಮಾಲೀಕನನ್ನ ಕರೆಸಿ ಏನ್ ನಡೀತು ಘಟನೆ ಅದನ್ನ ವಿವರವಾಗಿ ತಿಳಿದುಕೊಂಡು ತದನಂತರ ಪಟಾಕಿ ಅಂಗಡಿ ಮಾಲೀಕ ಹೌದು ನಮ್ದು ತಪ್ಪಾಗಿದೆ, ಇನ್ನೊಂದ್ಸರಿ ಈ ತರ ಆಗದೆ ಇರೋ ರೀತಿ ನೋಡ್ಕೋತೀವಿ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ. ಇವರು ಕ್ಷಮೆ ಕೇಳಿದ್ರು, ಅವರು ಇವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ಬಟ್ ಪಟಾಕಿ ಅಂಗಡಿ ಏನಾಯ್ತು ಇದ್ರ ನಡುವೆ? ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಅಂಗಡಿ ಹಿಡುವಾಗಿಲ್ಲ ಅಂದ್ಮೇಲೆ ಹಾಗಿದ್ರೆ ಈಗ ಪಟಾಕಿ ಅಂಗಡಿ ಹಲ್ಲೆ ಇದೆಯಾ ಅಥವಾ ಅದನ್ನ ತೆರವುಗೊಳಿಸಲಾಯ್ತಾ? ಇದ್ರ ಬಗ್ಗೆ ಮುಂದೆ ಮಾಹಿತಿ ನೋಡೋಣ ಏನಿದೆ ಅಂತ. ಇದಿಷ್ಟು ಆನೇಕಲ್ನಲ್ಲಿ ನಡೆದಂತ ಘಟನೆಯಾಗಿದೆ. ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ. ಪಟಾಕಿ ಬಾಕ್ಸ್ ಕೇಳಿದ್ರೆ ನಮ್ಗೂ ಕಿಚ್ಚ ಬರುತ್ತೆ. ನೀವು ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಸರ್ ನೀವೇ ಹೇಳಿದ್ದೀರಾ? ಮೊನ್ನೆ ಹೇಳಿ ಮಾತಾಡಿದ್ರಲ್ಲ. ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ನಗರದಿಂದ ಬಂದು ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ಮಾಡಿದ್ರೆ ಅವ್ರೇನ್ ಮಾಡಿದ್ರೆ ವಿಡಿಯೋ ನಾವು ತೋರಿಸ್ತೀವಿ. ಈಗ ನಾವ್ ಹಾಕಿದ್ದು ಇಷ್ಟೂನು ಲೈವೇ. ನಿಮ್ಮನ್ನೇನ್ ಕೇಳಿದ್ರು ಕೂಡ ನಾವ್ ಹಾಕಿದ್ದು ಇಷ್ಟು ಲೈವೇ. ಬಂದ್ರಿ ನನ್ ಗೊತ್ತು ಇವ್ರ ಬಂದಿದ್ದ ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ. ಪಟಾಕಿ ಬಾಕ್ಸ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ನಮ್ಗೂ ಕಿಚ್ಚ ಬರುತ್ತೆ. ನೀವು ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಬಂದ್ರಿ ನನ್ ಗೊತ್ತು ಇವ್ರ ಬಂದಿದ್ದ ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ. ಪಟಾಕಿ ಬಾಕ್ಸ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ನಮ್ಗೂ ಕಿಚ್ಚ ಬರುತ್ತೆ. ನೀವು ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಸರ್ ನೀವೇ ಹೇಳಿದ್ದೀರಾ? ಮೊನ್ನೆ ಹೇಳಿ ಮಾತಾಡಿದ್ರಲ್ಲ.
అందరిది పట్టుకో వచ్చిండారు ಗೋಪಿ ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ಇವಾಗ ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಕಳ್ಸಿ AW ಲಾಕ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ಮಾಡಿದ್ರೆ ಅವ್ರೇನ್ ಮಾಡಿದ್ರೆ ವಿಡಿಯೋ ನಾವು ತೋರಿಸ್ತೀವಿ. ಈಗ ನಾವ್ ಹಾಕಿದ್ದು ಇಷ್ಟೂ ಲೈವೇ ನಿಮ್ಮನ್ನೇನ್ ಕೇಳಿದ್ರು ಕೂಡ ನಾವ್ ಹಾಕಿದ್ದು ಇಷ್ಟು ಲೈವೇ ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡ್ಕೊಂಡು ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಆನೇಕಲ್ಲಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಗೆ ಯತ್ನ ಪಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ನಮಗೆ ಲಭ್ಯವಾಗಿದೆ. ಹಲೋ, ಪತ್ರಕರ್ತರ ಮೇಲೆ ಹಲ್ಲೆಗೆ ಅವರು ಪ್ರಯತ್ನ ಪಟ್ಟರು, ತದನಂತರ ಕ್ಯಾಮ್ರಾವನ್ನ ಕಿತ್ಕೊಂಡ್ರು, ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಇಬ್ಬರನ್ನ ಮುಖ ನಿಲ್ಲಿಸಿ ಪಟಾಕಿ ಅಂಗಡಿಯವರು ಪತ್ರಕರ್ತರಿಗೆ ಕ್ಷಮೆ ಯಾಚಿಸಿದ್ರು. ಅದಾದ ನಂತರ ಪಟಾಕಿ ಅಂಗಡಿ ಇನ್ನು ಅದೇ ಜಾಗದಲ್ಲಿ ಇದೆಯಾ? ಆಕ್ಚುಲಿ ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಅಂಗಡಿ ಹಾಕುವಾಗಿಲ್ಲ ಅಲ್ವಾ? ಸಂಗೀತ ಮೇಡಮ್, ಏನಂತಂದ್ರೆ ಈಗ ಹತ್ತಿಬೆಲೆ ಗಡಿ ಭಾಗದಲ್ಲಿ 2023ರಲ್ಲಿ ಏನು ಪಟಾಕಿ ದುರಂತದ ವಿಚಾರದಲ್ಲಿ 17 ಜನ ಮೃತಪಟ್ಟಿದ್ರು. 17 ಜನ ಮೃತಪಟ್ಟಿದ ನಂತರ 2024ರಂದು 5 ಪಟಾಕಿ ಅಂಗಡಿಗಳಿದ್ವು. 25ರಲ್ಲಿ ಇವತ್ತು 33 ಅಂಗಡಿಗಳಾಗಿ ಪರಿಣಮಿಸಿದವೆ. ಆದ್ರೆ ರಾಜ್ಯ ಸರ್ಕಾರ 2023ರಲ್ಲಿ ಕೂಡ ಪಟಾಕಿಗಳನ್ನ ಯಾವುದೇ ಕಾರಣಕ್ಕೂ, ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಡ್ಬೇಕಂತಂದ್ರೆ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲನೆ ಮಾಡಬೇಕು. 11 ಇಲಾಖೆಗಳಲ್ಲಿ ಪರ್ಮಿಷನ್ ಗಳನ್ನ ಪಡ್ಕೋಬೇಕು. ಅದು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಮತ್ತೆ ಏನು ಪರಿಸರ ಇಲಾಖೆ ಏನಿದೆ 11 ಇಲಾಖೆಗಳಿಗೆ ಸೇರಿದಂತೆ ಅಲ್ಲಿ ಸ್ಥಳೀಯ ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮತ್ತೆ ಪಂಚಾಯಿತಿಗಳಲ್ಲಿ NOC ಗಳನ್ನ ತಗೊಂಡು, ಅಗ್ನಿಶಾಮಕ ದಳದಿಂದನೂ ಕೂಡ ಏನೊಂದು NOC ಗಳನ್ನ ತಗೊಂಡು ಪಟಾಕಿ ಅಂಗಡಿಗಳನ್ನ ತೆರಿಬೇಕಾಗುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈ 33 ಅಂಗಡಿಗಳು ಕೂಡ ಯಾವುದೇ ಅನುಮತಿಗಳಿಲ್ಲದೆ ಅನಾಧಿಕೃತವಾಗಿ ಅಕ್ರಮವಾಗಿ ಪಟಾಕಿಗಳನ್ನ ಮಾಡ್ತಿರ್ತಾರೆ. ಜೊತೆಗೆ ಈಗ 30-40 ಸೈಟ್ ಆಗಿರ್ಬೋದು, 30-50 ಆಗಿರ್ತಕ್ಕಂತ ಜಾಗಗಳಲ್ಲಿ ಈಗ ರೈತರು ಏನಾದ್ರು ಒಂದು ಮನೆ ಕಟ್ಟಬೇಕಂತಂದ್ರೆ OC ಮತ್ತೆ CC ಗಳನ್ನ ತೆಗೆದುಕೊಳ್ಬೇಕು ಬೆಸ್ಕಾಂ ಅಧಿಕಾರಿಗಳು. ಆದ್ರೆ ಈ OC ಮತ್ತೆ CC ಗಳು ಕೊಡೋದಕ್ಕೇನೆ ಸರ್ಕಾರ ಮತ್ತೆ ಈ ಬೆಸ್ಕಾಂ ಅಧಿಕಾರಿಗಳು ಅಲ್ದಾಡುವಂತ ಪರಿಸ್ಥಿತಿಗಳನ್ನ ತಂದಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಪಟಾಕಿ ಅಂಗಡಿಗಳಿಗೆ 20ರಿಂದ 30 ಏನು ಲೈಟ್ ಗಳನ್ನ ಹಾಕೊಳ್ಳೋದಕ್ಕೆ ಏನು ಬೆಸ್ಕಾಂ ಅಧಿಕಾರಿಗಳು ಕಳವು ಮಾಡಿ ಅವ್ರಿಗೆ ಲೈಟ್ ಅನ್ನ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಿನ್ನೆ ಮಾಹಿತಿ ಪ್ರಕಾರ ಒಂದು ಸುದ್ದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಹೋಗಿ ಏನು ಕ್ಯಾಮ್ರಾಗಳಿಂದ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ, ಮತ್ತೆ ಸಾಮೂಹಿಕ ಪತ್ರಕರ್ತರ ಏನ್ ನಿನ್ನೆ ಅಲ್ಲಿ ವರದಿಗಾರಿಗಂತ ಸಂದರ್ಭದಲ್ಲಿ HAP ಟ್ರೇಡರ್ಸ್ ಮಾಲೀಕರು ಮತ್ತೆ ಹರೀಶ್, ನನಗೆ ಬೇಕಾಗಿರೋದು ಈಗ ಉತ್ತರ ಏನಂದ್ರೆ, ಈಗ ನೋಡಿ ಪತ್ರಕರ್ತರ ಮೇಲೆ ಅವರು ಹಲ್ಲೆಗೆ ಪ್ರಯತ್ನ ಪಟ್ರು, ಆಮೇಲೆ ಅಂಗಡಿ ಮಾಲೀಕರು ಬಂದು ಕ್ಷಮೆ ಕೇಳಿದ್ರು, ಆಯ್ತು. ಬಟ್ ಯಾವುದೇ ಲೈಸೆನ್ಸ್ ಪಡೆದೆ ಅವರು ಅಂಗಡಿಗಳನ್ನ, ಪಟಾಕಿ ಅಂಗಡಿಗಳನ್ನ ಆ ಜಾಗದಲ್ಲೇ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಪೊಲೀಸರು ಕ್ರಮ ತಗೊಂಡ್ರು? ಯಾವ್ದು ಲೈಸೆನ್ಸ್ ನ ಅವ್ರು ತಗೊಂಡಿಲ್ಲ ಅಂತ ನೀವು ಹೇಳಿದ್ರಿ ಅಲ್ವಾ? ಹಾಗಿದ್ಮೇಲೆ ಇದು ಕ್ಷಮೆ ಕೇಳಿದ್ದಕ್ಕೆ ಮುಗೀತಾ ಅಲ್ಲಿಗೆನೆ ಅದು, ಅಥವಾ ಪೊಲೀಸರು ಆ ಬಗ್ಗೆ ಗಮನ ಹರಿಸ್ಲೇ ಇಲ್ವಾ? ಹಂಗಿದ್ರೆ ಅವರು ಯಾವ್ದೇ ಲೈಸೆನ್ಸ್ ತಗೊಳ್ದೆ ನೀವು ಹೇಳಿದ್ರಿ ಪಟಾಕಿ ಅಂಗಡಿಗಳನ್ನ ಇಟ್ಟಿದ್ದಾರೆ, ಅದಕ್ಕೆ ಅಂತಾನೆ ತುಂಬಾ ಹೆಚ್ಚಿನ ಕ್ರಮಗಳನ್ನ ತಗೋಬೇಕು ಅಂತ ಕಳೆದ ಬಾರಿ ಆಗಿದ್ದ ಘಟನೆಯಿಂದಾಗಿ ಸರ್ಕಾರ ರೂಲ್ಸ್ ಮಾಡಿದೆ. ಬಟ್ ಯಾವ್ದೇ ರೂಲ್ಸ್ ನ ಅವ್ರು ಫಾಲೋ ಮಾಡಿಲ್ಲ ಅಂದ್ಮೇಲೆ ಪೊಲೀಸ್ ಅವ್ರು ಏನ್ ಮಾಡ್ತಿದ್ದಾರೆ? ಈಗ ವ್ಯವಸ್ಥೆಗಳು ಮತ್ತೆ ಈಗ ನಮ್ಮ ಈಗ ಸಂಗೀತ ಏನಂತಂದ್ರೆ ಈಗ ನಮ್ಮ ವ್ಯವಸ್ಥೆಗಳು ಮತ್ತೆ ಒಡೆದಾಳುವ ನೀತಿ ಅಂತ ಹೇಳ್ತಾರಲ್ಲ, ಆ ಒಂದು ಪರಿಸ್ಥಿತಿ ಇಲ್ಲಿ. ಈಗ ಒಬ್ಬ ಇಲಾಖೆ ಕಂಡ್ರೆ ಇನ್ನೊಬ್ಬ ಇಲಾಖೆಗಾಗಲ್ಲ, ಇನ್ನೊಬ್ಬ ಇಲಾಖೆ ಕಂಡ್ರೆ ಮತ್ತೊಬ್ಬರಿಗಾಗಲ್ಲ. ಈಗ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲನೆ ಮಾಡದೆ ಯಾವುದೇ ರೀತಿಯಾಗಿ ಪಟಾಕಿ ಅಂಗಡಿ ತೆಗಿಬಾರ್ದು ಅಂತ ಕಡ್ಡಾಯವಾಗಿ ಒಂದು ಆದೇಶವನ್ನ ಹೊರಡಿಸಿದ್ರೆ, ಮತ್ತೆ ಕಡ್ಡಾಯವಾಗಿ ನಿಯಮಗಳನ್ನ ಪಾಲಿಸಿದ್ರೆ ಒಂದೇ ಒಂದು ಪಟಾಕಿ ಅಂಗಡಿಗಳು ಕೂಡ ತಲೆ ಎತ್ತುತ್ತಿರ್ಲಿಲ್ಲ. ಅಲ್ಲ, ಈಗ ಇಲ್ಲಿ ಹೇಳ್ತಾರೆ, ಒಂದ್ ನಿಮಿಷ, ಅಸಲಿ ವಿಷಯನೇ ಮುಚ್ಚೋಯ್ತಲ್ಲ. ಈಗ ಪತ್ರಕರ್ತರ ಮೇಲೆ ಮತ್ತೆ ಪಟಾಕಿ ಅಂಗಡಿ ಮೇಲೆ ಗಲಾಟೆ ಪ್ರಾರಂಭ ಆಗೋಕ್ ಮುಖ್ಯ ಕಾರಣ ಅವ್ರು ಯಾವ್ದೇ ರೀತಿ ಲೈಸೆನ್ಸ್ ಪಡೆದಿಲ್ಲ, ಇನ್ನು ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಅಂಗಡಿ ಹಾಕಿದ್ದಾರೆ ಅನ್ನೋದು. ಆದ್ರೆ ಆ ವಿಚಾರನೆ ಮುಚ್ಚೋಗಿ ಇವ್ರು ಅವ್ರನ್ನ ಕ್ಷಮೆ ಕೇಳಿದ್ರು, ಅಲ್ಲಿ ಪೊಲೀಸರು ಮುಗಿಸಿದ್ರ? ಹಂಗಿದ್ರೆ ಯಾಕೆ ಅವ್ರು ಅನಧಿಕೃತವಾಗಿ ಪಟಾಕಿ ಅಂಗಡಿಗಳನ್ನ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಯಾಕೆ ಪೊಲೀಸರು ಗಮನ ಹರಿಸಲಿಲ್ಲ? ಹಂಗಿದ್ರೆ ಈಗ ರಾಜ್ಯ ಸರ್ಕಾರನು ಕೂಡ ಈ ಬಗ್ಗೆ ತನಿಖೆ ನಡೆಸಬೇಕು, ಮತ್ತೆ ಇದಕ್ಕೆ ತಂಡವನ್ನ ರಚನೆ ಮಾಡಿ ಈಗ ಸಂಬಂಧಪಟ್ಟ ತಹಸೀಲ್ದಾರರು ಇದ್ದಾರೆ, ಮತ್ತೆ ಜಿಲ್ಲಾಧಿಕಾರಿಗಳು ಇದ್ದಾರೆ, ಮತ್ತೆ ಪೆಟ್ರೋಲ್ ಬಂಕ್ಗಳು ಪಕ್ಕದಲ್ಲೇ ಒಂದೊಂದು ಅಂಗಡಿ ಪಕ್ಕದಲ್ಲೇನೆ ಅನುಮತಿ ಕೊಟ್ಟಿರೋದು ಯಾವ ಮಟ್ಟಕ್ಕೆ ಸರಿ? ಕಳೆದ ಬಾರಿ ಆಗಿರುವ ಅನಾಹುತ ನೆನಪಿದ್ಯೋ ಇಲ್ವೋ ಪೊಲೀಸರಿಗೆ? ಆಗಿದ್ರೆ
ಪೆಟ್ರೋಲ್ ಬಂಕ್ ಪಕ್ಕ ಅವರು ಪಟಾಕಿ ಅಂಗಡಿ ಇಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇವ್ರಂಗಾದ್ರೆ ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ಯಾಕೆ ಪೊಲೀಸರು ಮಾತಾಡ್ತಿಲ್ಲ? ಈಗ ಪತ್ರಕರ್ತರ ಮೇಲೆ ಮತ್ತೆ ಪಟಾಕಿ ಅಂಗಡಿಯವ್ರ ಮೇಲೆ ಮಾತಿನ ಚಕಮಕಿ ನಡೀತು, ತಳ್ಳಾಟ ನಡೀತು, ಕ್ಯಾಮ್ರಾ ಕಿತ್ಕೊಂಡ್ರು, ಓಕೆ, ತದನಂತರ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಬಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಯಾಕೆ ಪೊಲೀಸರು ಈ ವಿಚಾರನ ಜಾಸ್ತಿ ಅವ್ರಿಗೆ ಕೇಳಲಿಲ್ವಾ? ಹಂಗಿದ್ರೆ ಯಾಕೆ ಈ ವಿಚಾರನ ಅಲ್ಲಿಗೆ ಮುಚ್ಚಾಕಿದ್ದಾರೆ ಪೊಲೀಸರು? ಒಂದು ಸದ್ಯದ ಮಾಹಿತಿ ಪ್ರಕಾರ ಈಗ ಒಂದು ಇಲಾಖೆಗಳು ಕೂಡ ಎಲ್ಲೋ ಒಂದು ಒಡನಾಟದಲ್ಲಿ ಮತ್ತೆ ಶಾಮಿಲ್ ಆಗಿರೋ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥ. ಯಾಕಂತಂದ್ರೆ ಇಷ್ಟೆಲ್ಲ ಘಟನೆಗಳಾದ್ರೂ ಕೂಡ ಮಾಧ್ಯಮಗಳ ಮೇಲೆ ತಳ್ಳಾಟ ಆಗುವಂತದ್ದು, ಕ್ಯಾಮ್ರಾಗಳನ್ನ ಕಸಿದಂತದ್ದು, ಇದೆಲ್ಲ ಘಟನೆಗಳು ಅವ್ರಿಗೂ ಗೊತ್ತು. ಪೊಲೀಸರ ಸಮ್ಮುಖದಲ್ಲೇ ಕೂಡ ಇದೆಲ್ಲಾ ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಸೂರ್ಯನಗರ ಇನ್ಸ್ಪೆಕ್ಟರ್ ಮಹಾಜನ್ ಅವರು ಕೂಡ ಅಲ್ಲೇ ಇದ್ರು. ಅವರು ಕೂಡ ಪತ್ರಕರ್ತರಿಗೆ ಏನೊಂದು ಅಲ್ಲಿ ಗಲಾಟೆ ಆಗುವ ನಿಟ್ಟಿನಲ್ಲಿ ಅವರು ನಮ್ಮನ್ನ ಬೇರೆ ಕಡೆ ಮಾಡುವಂತ ಹರೀಶ್, ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಹರೀಶ್. ಇದಿಷ್ಟು ವರದಿಗಾರರಾದ ಹರೀಶ್ ಅವರಿಂದ ಬಂದ ಮಾಹಿತಿಯಾಗಿತ್ತು ವೀಕ್ಷಕರೇ. ಬರುತ್ತೆ. ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಳಿ ಮಾತಾಡಿದ್ರಲ್ಲ అనుమతి పట్టుకోవచ్చిండారు ఓకే ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ಇವಾಗ ಜೆಪಿ ನಗರದಿಂದ ಬಂದು ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಕಳ್ಸಿ AW ಲಾಕ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ಮಾಡಿದ್ರೆ ಅವ್ರೇನ್ ಮಾಡಿದ್ರೆ ವಿಡಿಯೋ ನಾವು ತೋರಿಸ್ತೀವಿ. ಈಗ ನಾವ್ ಹಾಕಿದ್ದು ಇಷ್ಟೂನು ಲೈವೇ. ನಿಮ್ಮನ್ನೇನ್ ಕೇಳಿದ್ರು ಕೂಡ ನಾವ್ ಹಾಕಿದ್ದು ಇಷ್ಟು ಲೈವೇ. ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡ್ಕೊಂಡು ನೀವು ಬಂದ್ರಿ, ನನ್ ಗೊತ್ತು ಇವ್ರೇ ಬಂದಿದ್ದ. ಬಾಕ್ಸ್ ಕೇಳ್ದ, ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ. ಪಟಾಕಿ ಬಾಕ್ಸ್ ಕೇಳಿದ ಹೇಳಿದ ಕೊಟ್ಟಿಲ್ಲ ಅಂತ ಬರುತ್ತೆ. ನೀವು ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಳಿ ಮಾತಾಡಿದ್ರಲ್ಲ అనుమతి పట్టుకోవచ్చిండారు ఓకే ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ಇವಾಗ ಜೆಪಿ ನಗರದಿಂದ ಬಂದು ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಕಳ್ಸಿ AW ಲಾಕ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ಮಾಡಿದ್ರೆ ಅವ್ರೇನ್ ಮಾಡಿದ್ರೆ ವಿಡಿಯೋ ನಾವು ತೋರಿಸ್ತೀವಿ. ಈಗ ನಾವ್ ಹಾಕಿದ್ದು ಇಷ್ಟೂನು ಲೈವೇ. ನಿಮ್ಮನ್ನೇನ್ ಕೇಳಿದ್ರು ಕೂಡ ನಾವ್ ಹಾಕಿದ್ದು ಇಷ್ಟು ಲೈವೇ. ನೀವು ಬಂದ್ರಿ, ನನ್ ಗೊತ್ತು ಇವ್ರೇ ಬಂದಿದ್ದ. ಬಾಕ್ಸ್ ಕೇಳ್ದ, ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ. ಪಟಾಕಿ ಬಾಕ್ಸ್ ಕೇಳಿದ ಹೇಳಿದ ಕೊಟ್ಟಿಲ್ಲ ಅಂತ ಬರುತ್ತೆ. ನೀವು ನಿಮ್ನ ಒಳಗಡೆ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಳಿ ಮಾತಾಡಿದ್ರಲ್ಲ అనుమతి పట్టుకోవచ్చిండారు ఓకే ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡಿಸಿ ಇವಾಗ ಜೆಪಿ ನಗರದಿಂದ ಬಂದು ನಮ್ದು ಅಸೋಸಿಯೇಷನ್ ಮೀಟಿಂಗ್ ಕರ್ಸು ಕಳ್ಸಿ AW ಲಾಕ್ಸು ಎಲ್ಲ ಡಿಪಾರ್ಟ್ಮೆಂಟ್ ನಾವೇನ್ ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ವರದಿಗಾರರಾದಂತ ಆನಂದ್ ಅವರಿಂದ. ಆನಂದ್, ಆನೇಕಲ್ನಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಯ ಘಟನೆ ನಡೆದಿದೆ. ಹೌದು. ಘಟನೆಯ ನಂತರ ಪಟಾಕಿ ಅಂಗಡಿಯ ಮಾಲೀಕರು ಕ್ಷಮೆ ಯಾಚಿಸಿದ್ದಾರೆ. ಹೌದು. ನನ್ನ ಪ್ರಶ್ನೆ ಏನು ಅಂದ್ರೆ, ಪಟಾಕಿ ಅಂಗಡಿಯ ಮಾಲೀಕರು ಕ್ಷಮೆ ಯಾಚಿಸಿದ್ದಾಯ್ತು, ಮುಗೀತು. ಬಟ್ ಕಳೆದ ಬಾರಿ ಅಲ್ಲಿ ನಡೆದಂತ ಒಂದು ದೊಡ್ಡ ದುರಂತ ನೆನಪಿದೆ. ಆ ದುರಂತದಲ್ಲಿ ಸಾವನ್ನಪ್ಪಿದವರು ಒಬ್ರು ಇಬ್ರಲ್ಲ. ಇಷ್ಟೆಲ್ಲ ಆಗಿದ್ರು ಕೂಡ ಈ ಬಾರಿಯೂ ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಅಂಗಡಿಗಳನ್ನ ಯಾವ ರೀತಿ ಇಟ್ರು? ಅವ್ರಿಗೆ ಅನುಮತಿ ಯಾರು ಕೊಟ್ರು? ಇದು ಏನಂತಂದ್ರೆ, ಇದು 5 ವರ್ಷದಿಂದನೇ ಇದು TC ಕಡೆಯಿಂದ ಹೇಳ್ತಾ ಇದ್ದಾರೆ. ಈಗ
ತಗೊಂಡಿರುವಂತದ್ದನ್ನೇ ಅಲ್ಲಿ ರಿನ್ಯೂವಲ್ ಮಾಡದೆ ಅದನ್ನೇ ತೋರಿಸಿ ಇದು ಮಾಡ್ತಾ ಇದ್ದಾರೆ. ಈಗ ಆನೇಕಲ್ ಸರೌಂಡಿಂಗ್ ಅಲ್ಲಿ 33 ಚಂದಾಪುರದಿಂದ ಅತ್ತೆಬೆಲೆ ತನಕ 33 ಅನಧಿಕೃತವಾಗಿ ಪಟಾಕಿ ಅಂಗಡಿಗಳು ಇದಾವೆ. ಅದ್ರಲ್ಲಿ ಒಂದು ಪವರ್ ಗೆ ಯಾವ್ದೋ ಒಂದು ಪವರ್ ಸಪ್ಲೈಗೂ ಒಂದು ಪರ್ಮಿಷನ್ ತಗೊಂಡಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಲೈನ್ಗಳಿಗೆ ಕನೆಕ್ಟ್ ಮಾಡ್ಕೊಂಡು ಪವರ್ ತಗೊಂತಾ ಇರ್ತಾರೆ. ಅದನ್ನ ಪ್ರಶ್ನೆ ಮಾಡಕ್ ಹೋದಾಗ ಬೆಸ್ಕಾಂ ಪ್ರಶ್ನೆ ಮಾಡಕ್ ಹೋದಾಗ ಅವ್ರಿಗೂ ದೌರ್ಜನ್ಯ ಮಾಡಿ ಇದು ಮಾಡ್ತಾ ಇರ್ತಾರೆ. ಆಗ ಒಂದು ನಾವು ಅದನ್ನ ನಮ್ಮ ಗಮನಕ್ಕೆ ತಂದಾಗ ನಾವು ಸ್ಪಾಟ್ಗೆ ಹೋಗ್ಬಿಟ್ಟು ವಿಡಿಯೋ ಚಿತ್ರೀಕರಣ ಮಾಡಕ್ ಹೋದಾಗ ನೀವು ಇದು ಹಣ ಕೆಳಕ್ ಬರ್ತೀರಾ, ನೀವು ಪಟಾಕಿ ಕೆಳಕ್ ಬರ್ತೀರಾ ಅಂತ ಹೇಳ್ಬಿಟ್ಟು ಸುಮ್ನೆ ಆರೋಪ ಮಾಡ್ತಾರೆ. ಆಗ ಅದನ್ನ ನಾವು ಅಲ್ಲೇ ಇದ್ದ ಬೆಸ್ಕಾಂ ಅವ್ರನ್ನ ಪವರ್ ಕಟ್ ಮಾಡಿಸಿ ಅದನ್ನ ಶಟರ್ನ ಕ್ಲೋಸ್ ಮಾಡಿಸ್ತೀವಿ. ಆ ಕ್ಲೋಸ್ ಮಾಡಿಸಿದಾಗ ಏನ್ ಮಾಡ್ತೇವೆ ನಾವು, ಕೋಟ್ಯಾಂತರ ರೂಪಾಯಿ ನಾವು ಬಂಡವಾಳ ಹಾಕಿದವರು ನಾವ್ ಹೆಂಗ್ ಇದ್ ಮಾಡೋದು ಅಂದ್ಬಿಟ್ಟು ಅವರು ಎಲ್ಲರೂ ಆಕ್ರೋಶವಾಗಿ ಗುಂಪು ಸೇರ್ಕೊಂಡು ಗ್ಯಾಂಗ್ ಸಮೇತ ಕ್ಯಾಮ್ರಾಮನ್ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಅಟ್ಯಾಕ್ ಮಾಡಿ ತೊಳಗಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಇಮಿಡಿಯೇಟ್ ಇವ್ರಿಗೆ ಸೂರ್ಯನಗರ ಇನ್ಸ್ಪೆಕ್ಟರ್ ಮಹಾಜನ್ ಅವ್ರಿಗೆ ಕಾಲ್ ಮಾಡಿ ಸ್ಥಳಕ್ಕೆ ಕರೆಸ್ಕೊಂತೀವಿ. ಆದ್ರೂ ಅಲ್ಲಿನ ವಾತಾವರಣ ನೋಡಕ್ ಹೋದ್ರೆ ಇಲ್ಲಿ ಏನ್ ಅನ್ಸುತ್ತೆ, ಎಲ್ಲಾ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿದ್ದಾರೇನೋ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈ ಕಳೆದ ಬಾರಿ 17 ಜನ ಈ ಪಟಾಕಿ ದುರಂತದಲ್ಲಿ ಸತ್ತಿರ್ತಾರೆ. ಅದು ಮಾಸಕ್ಕೂ ಮುಂಚೆನೆ ಯಾವುದೇ ಅನುಮತಿಗಳಿಲ್ಲಂಗೆ DT ಅವರು ಅಲ್ಲಿ ಹೋಗಿ ಪ್ರಶ್ನೆ ಮಾಡಂಗಿಲ್ಲ ಅಂತ ಕೋರ್ಟ್ ಅಲ್ಲಿ ಆರ್ಡರ್ ಇದೆಯಂತೆ, ಅದು ಪ್ರಶ್ನೆ ಮಾಡಂಗಿಲ್ಲ, ಅವ್ರ ಕೆಲಸಕ್ಕೆ ತೊಂದರೆ ಮಾಡಬಾರ್ದು ಅಂತ ಏನೋ ಸ್ಟೇ ತಗೊಂಡ್ಬಂದಿದೀನಿ ಅಂತ ಹೇಳ್ತಾರೆ. ಅದನ್ನ ಯಾರಿಗೂ ಇನ್ನೂ ತೋರಿಸ್ಲಿಲ್ಲ. ಆದ್ರೆ ಇವ್ರು ಅನಧಿಕೃತ ಬ್ಯಾರಿಕೇಡ್ಗಳೆಲ್ಲಾನು ಹೈವೇ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳೆಲ್ಲ ಕಿತ್ತು ಪಟಾಕಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೆ ರಸ್ತೆ ಪೂರ್ತಿ ಜಾಮ್ ಆಗಿರುತ್ತದೆ. ಅನಧಿಕೃತವಾಗಿ ಸ್ಟೋರೇಜ್ ಮಾಡಿರ್ತಾರೆ, ಅಷ್ಟೇ ಮೀರಿ ಸ್ಟೋರೇಜ್ ಮಾಡಿರ್ತಾರೆ. ಇದನ್ನ ಯಾರನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಇಲ್ಲಿ ಒಂದಷ್ಟು ಯೂನಿಯನ್ ತರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಅಧಿಕಾರಿಗಳ ಮೇಲೆ ದುಡ್ಡನ್ನ ತಗೊಂಡು ಅಂತ ಆರೋಪ ಮಾಡಕ್ ಹೋಗೋದು, ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡಕ್ ಹೋದಾಗ ಇದನ್ನ ಮಾಧ್ಯಮದವ್ರ ಗಮನ. ಆನಂದ್, ಒಂದ್ ನಿಮಿಷ. ಈಗ ಕಳೆದ ಬಾರಿ 17 ಜನದ ಸಾವಾಗಿವೆ. ಈ ಬಾರಿ ಏನಾದ್ರು ದುರ್ಘಟನೆ ಸಂಭವಿಸಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಖಂಡಿತ ಇದು ಎಲ್ಲಾ ಅಧಿಕಾರಿಗಳು ತಲೆ ದಂಡ ತರಬೇಕಾಗುತ್ತೆ. ಅಂದ್ರೆ ಪೊಲೀಸರು ಕಂಡು ಕಾಣದಂತಿದ್ದಾರೆ ಇಲ್ಲಿ ಈ ವಿಚಾರದಲ್ಲಿ. ಖಂಡಿತ ಪೊಲೀಸರಿಗೆ ನಾವು ಅಲ್ಲಿ ಆಲ್ರೆಡಿ ಇನ್ಸ್ಪೆಕ್ಟರ್ ಮಹಾಜನ್ ಅವ್ರಿಗೆ ಹೇಳ್ತಾ ಇದ್ವಿ, 2 ದಿವಸ ಹೋಗ್ಲಿ ಎಲ್ಲಾನ ಹಾಕೊಂಡು ಹೋಗ್ಲಿ ಬಿಡಿ ಸಹಕರಿಸಿ ಅಂತ ಅವರೇ ಹೇಳ್ತಾ ಇದಾರೆ. ಅಂತಂದ್ರೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತ. ಆಮೇಲೆ ಪೆಟ್ರೋಲ್ ಬಂಕ್ ಪಕ್ಕ ಕೂಡ ಪಟಾಕಿ ಅಂಗಡಿಗಳನ್ನ ಹಾಕಿದಾರಂತೆ. ಇದು ಯಾವ ರೀತಿ ಸರಿ? ಆ ಲೈನ್ ಅಲ್ಲಿ 3 ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಅಟ್ಯಾಚ್ ಇದೆ. ಅದು ಯಾವ ತರ ಲೈಸೆನ್ಸ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಯಾವ ತರ ಅಲ್ಲಿ ಸಿಕ್ಕಾಪಟ್ಟೆ ಈ ತರ ನೆಕ್ಸ್ಟ್ ಇನ್ನೊಂದೇನೇನ್ ದುರಂತ ದುಪ್ಪಟ್ಟು ಆಗೋದ್ರಲ್ಲಿ ಕಳೆದ ಬಾರಿ ದುರಂತದಲ್ಲಿ 17 ಜನ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಇದಕ್ಕೆ ಯಾರು ಜವಾಬ್ದಾರಿಯನ್ನು ಹೊರ್ತಾರೆ? ಖಂಡಿತ ಅಧಿಕಾರಿಗಳಿಗೆ ಇದಕ್ಕೆ ಜವಾಬ್ದಾರಿ ಆಗ್ಬೇಕಾಗುತ್ತೆ. ಇದಕ್ಕೆ ಲಾಸ್ಟ್ ಬಾರಿನೂ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ತಾರೆ. ಮನೆ ಲೋಕಾಯುಕ್ತರು ಬಂದು ಮಾಜರ್ ಮಾಡಿ ಎಲ್ಲ ವರದಿ ಕೊಟ್ಟಿರ್ತಾರೆ. ಇದೆಲ್ಲ ನಾವು ನಿನ್ನೆನೂ ಅದನ್ನೇ ನಾವು ಒತ್ತಾಯ ಮಾಡ್ತಾ ಇದ್ದಿತ್ತು. ಇದಕ್ಕೆ ದಿಢೀರ್ ಅಂತ ಲೋಕಾಯುಕ್ತರು ದಾಳಿ ಮಾಡಿ ಅದನ್ನ ಪ್ರಶ್ನೆ ಮಾಡಿಲ್ಲ. ಇದಕ್ಕಿಂತ ಹೆಚ್ಚಿನ ಅನಾಹುತ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಹರೀಶ್. ಇದಿಷ್ಟು ನಮ್ಮ ವರದಿಗಾರರಾದ ಹರೀಶ್ ಅವರಿಂದ ಬಂದ ಮಾಹಿತಿ ಆಗಿರುತ್ತದೆ. ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡ್ಕೊಂಡು ಬಂದ್ರಿ ನನ್ ಗೊತ್ತು ಇವ್ರ ಬಂದಿದ್ದ ಕೇಳ್ದ ಕೊಟ್ಟಿಲ್ಲ ಅಂತ ಹೇಳಿ ಪಟಾಕಿ ಬಾಕ್ಸ್ ಕೇಳಿದ ಕೊಟ್ಟಿಲ್ಲ ಅಂತ ನಮ್ಗೆ ಕಿಚ್ಚ ಬರುತ್ತೆ. ಪಟಾಕಿ ಅಂಗಡಿ ಓನರು ನಾನು ಹೇಳೋದು, ನಿನ್ನೆ ಇವ್ರು ಬಂದಾಗ ಮೀಡಿಯಾದವ್ರನ್ನ ಗೊತ್ತಿಲ್ದಿರ ಸ್ವಲ್ಪ ಘರ್ಷಣೆ ಆಗಿತ್ತು. ಅದಾದಮೇಲೆ ನಾನು ಅಲ್ಲಿ ಹೋದ್ಮೇಲೂ ಸ್ವಲ್ಪ ಗಲಾಟೆ ಬಿಡಿಸಿದ್ದೀವಿ. ಅದಕ್ಕೆ ನಾನು ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ನಿಮ್ಮ ಯಾರಿಗೆ ನೋವಾಗಿದ್ರು ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ಮ ಮಹೇಶ್ ಮಾತಾಡೋದು. ಈ ದಿನ ನಿಮಗೆಲ್ಲ ನೋಡಿದ್ದೀರಾ ಅನ್ಸುತ್ತೆ, ಎಲ್ಲ ಮೀಡಿಯಾಗಳಲ್ಲಿ ಬಂದಿದೆ. ಪಟಾಕಿ ಅಂಗಡಿ ಹತ್ರ ಸರ್ಕಾರಿ ವೆಹಿಕಲ್ ನಿಂತಿತ್ತು. ಹಾಗೂ ಒಂದು 5 ಬಾಕ್ಸು ಗಾಡಿಗೆ ತುಂಬಿಕೊಂಡಿದ್ರು. ಯಾಕೆ ನೀವು 5 ಬಾಕ್ಸ್ ತುಂಬಿಕೊಂಡಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದ್ದ ನಿಜ. ಹಾಗೂ ಅವ್ರ ಕತ್ತಲ್ಲಿ ಐಡೆಂಟಿ ಕಾರ್ಡ್ ಇರಲಿಲ್ಲ, ಗೌರ್ಮೆಂಟ್ ಅಧಿಕಾರಿ ಅನ್ನೋದು ಲೆಕ್ಕ ಗೊತ್ತಿರಲಿಲ್ಲ. ಎಲ್ಲ ಕೂತಿದ್ರಿಂದ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಇಲ್ಲ ನಾವು ಸೀಸ್ ಮಾಡೋಕ್ಕೆ ಬಂದಿದ್ರೆ ಒಂದು ನೋಟಿಸ್ ಇರುತ್ತೆ, ನೀವು ಏನು ಅವ್ರು ಫೈನ್ ಹಾಕಿರ್ತಾರ, ಫೈನ್ ನೋಟಿಸ್ ಇರುತ್ತೆ, ಕೊಡಿ ಅಂತ ಕೇಳಿದೆ. ಇಲ್ಲ ಅದೆಲ್ಲ ಇವಾಗೆಲ್ಲ ಇಲ್ಲ, ಹಂಗಾದ್ರೆ ನೀವು ಅದನ್ನ ಕಿತ್ಕೊಂಡ್ಬರೋದಕ್ಕೆ ಆಗೋದೇ ಇಲ್ಲ, ಎಲ್ಲ ಅಂಗಡಿಗಳಲ್ಲೂ ಇದೇ ಥರ ಮಾಡಿದ್ದೀರಾ ನೀವು ಅಂತ ನಾನು ಪ್ರಶ್ನಿಸಿದಾಗ ಅವ್ರಿಗೆ ಆ ನಂತರ ನೀವೆಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ, ಅವ್ರ ಇವನ್ನ ಡ್ರೈವರ್ನ ಎತ್ಬಿಟ್ರು. ಡ್ರೈವರ್ ಎಷ್ಟು ಬೇಕೋ ಅಷ್ಟು ಮಾತಾಡ್ದ.
ಆನಂತರ ನಾನು ಅವ್ರಿಗೆ ಪ್ರಶ್ನೆ ಕೇಳ್ಕೊಂತ ಪಬ್ಲಿಕ್ ಆನಂತರ ಇಮಿಡಿಯೇಟಾಗಿ ಪಬ್ಲಿಕ್ ಒಂದೇ ಸತಿ ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ತಡಬಾಡಿಸಿ ಏಕಾಏಕಿ ಗಾಡಿ ಎತ್ಕೊಂಡು ಅಲ್ಲಿಂದ ಕಾಲ್ ಕಿತ್ತರು. ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ. ಮತ್ತು ಸೆಕ್ಷನ್ಸ್ ಯಾವ್ದು ಹಾಕಿದ್ದಾರೆ ಅಂದರೆ ಇದರಲ್ಲಿ BNS ಅಲ್ಲಿ 126 ಕ್ಲಾಸ್ 2, 132, 352, 351 ಕ್ಲಾಸ್ 3 ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ. ನಾವು ಮೆಟ್ರಿಕಾಲಜಿ ಡಿಪಾರ್ಟ್ಮೆಂಟಿಂದ ನಾವು ಶಾಂಪಲ್ ತೊಗೊಂಡೋಗಿ ಬಂದಿದ್ದು ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲೂ ಶಾಂಪಲ್ ಗಿಂಪಲ್ ಅಂತೆಲ್ಲೂ ಅವ್ರ ಕಂಪ್ಲೇಂಟಲ್ಲಿ ಎಲ್ಲೂ ಬರ್ದಿಲ್ಲ. ಮೋರೋವರ್ ಏನು ಹೇಳ್ತಾರೆ, ಮಹೇಶ್ ರೆಡ್ಡಿ ಅವರು ಕಾರ್ ಬ್ಯಾನೆಟ್ ಮೇಲೆ ಕೂತ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ವೈರಲ್ ಆಗಿದೆ. ಮೋರ್ ದೆನ್ 2,000-5,000 ಜನ ಮೇಲೆ ನೋಡಿದ್ದಾರೆ ಅಂತ ವಿಡಿಯೋ. ಅದು ಎಲ್ಲ ಸುಳ್ಳು ಕಂಪ್ಲೇಂಟು. ಈ ಕಂಪ್ಲೇಂಟು ತಾವು ನೋಡ್ಬೋದು, ಸುಳ್ಳು ಕಂಪ್ಲೇಂಟು. ಇಂಥ ಸುಳ್ಳು ಕಂಪ್ಲೇಂಟ್ಗಳಿಗೆ ಪೊಲೀಸವರು ಮನೆ ಹತ್ರ ಬಂದು ವಿತೌಟ್ ನೋಟಿಸ್ ಕೊಡ್ದಿರ ಠಾಣೆಗೆ ಕರ್ಕೊಂಡ್ಬಂದು ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟಾಗಿ ಹೈಕೋರ್ಟ್ ಆಜ್ಞೆ ಉಲ್ಲಂಘನೆ ಮಾಡ್ತಿರೋದು. ಇದು ಇಂಥ ಕೃತ್ಯಗಳು ಆಗಬಾರ್ದು. ಹೋರಾಟಗಾರರು ಬೆಳವಣಿಗೆ ಮಾಡೋಕ್ಕೆ ಬಿಡಬೇಕು. ಇದು ತಪ್ಪು ಮಾಡ್ತಿದ್ದಾರೆ ಅಧಿಕಾರಿಗಳು. 22/25 ತಾವು ನೋಡ್ಬೋದು. ಸೆಕ್ಷನ್ ಸರ್ ಅದೀಗ ನೀವು ನೋಡಿದಂಗೆ 126 ಕ್ಲಾಸ್ 3, 126 ಕ್ಲಾಸ್ 2 ಇದೆ, 132 ಇದೆ, 352 ಇದೆ, 351 ಕ್ಲಾಸ್ 3 ಇದೆ. ಸರ್ಕಾರಿ ಕರ್ತವ್ಯಕ್ಕೆ ತಡೆ ಮತ್ತು ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತಿದೆ. ಇನ್ನೇನಿಲ್ಲ ಇದರಲ್ಲಿ. ಅಂದ್ರೆ ಈಗ ಪ್ರಶ್ನೆ ಮಾಡಿದ್ದಕ್ಕೇನೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿ. ಹೌದು. ಇಲ್ಲಿ ಯಾವುದೇ ರೀತಿ ನಾವೇನು ದೊಣ್ಣೆ ಹಿಡಿದು ಗನ್ ಹಿಡಿದು ಮತ್ತಿನ್ನ ಹಿಡಿದು ಅವ್ರಿಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ. ಏನಪ್ಪ ನೀವು ಏನು ಮಾಡ್ತಿದ್ದೀರಾ, ಗಾಡಿಯಲ್ಲಿ ಪಟಾಕಿ ಏನಕ್ಕಿದೆ ಅಂತ ಕೇಳಿದ್ರೆ ಬಿಲ್ ಇದೆ ಅಂತ ಹೇಳ್ತಾರೆ. ಯಾವ ಬಿಲ್ಲು ತೋರಿಸಿಲ್ಲ ಅವರು. ಗಾಡಿಯಲ್ಲಿ ತೋರಿಸಿದ್ರೆ ಬಂದ್ಬಿಟ್ಟು ಠಾಣೆಯಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಅರೆಸ್ಟ್ ಇದು ಮಾಡ್ಸಲ್ಲ. ಹೌದು. ಏಕೆ ಒಬ್ಬ ಹೋರಾಟಗಾರನ ಅಂತಂದ್ರೆ ಬಂಧನ ಮಾಡ್ತಿದ್ದಾರೆ. ಹೌದು. ಅದು ಅದೇ ಈಗ ಆ ಹೋರಾಟಗಾರನ ಹತ್ತಿಕ್ಕೋ ಉದ್ದೇಶದಿಂದಾನೇ ಈ ರೀತಿ ಸುಳ್ಳು ಕಂಪ್ಲೇಂಟ್ಗಳು ಲಾಡ್ಜ್ ಮಾಡ್ತಿದ್ದಾರೆ. ಮೋರೋವರ್ ಈಗ ಪೊಲೀಸ್ ಅವರು ಮನೆ ಹತ್ರ ಹೋಗಿ ಇಮಿಡಿಯೇಟ್ ಆಗಿ 4 ಜನ ಪೊಲೀಸ್ ಅವರು, 4 ಜನ ಅಲ್ವಾ, 4 ಜನ ನಾನು ಅಟ್ಲೀಸ್ಟ್ ನಾನು ಅಂಡರ್ವೇರ್ ಹಾಕೊಂಬರ್ತೀನಿ ಅಂದ್ರೂ ಕಾಲಾವಕಾಶ ಕೊಡ್ತಾರೆ ಕರ್ಕೊಂಬಂದಿದ್ದಾರೆ. ಅಂದರೆ ಅವ್ರು ನೋಡ್ಬೋದು ಚಡ್ಡಿಯಲ್ಲಿದ್ದಾರೆ. ಈಗ ಚಡ್ಡಿಯಲ್ಲೇ ವಿತೌಟ್ ಸ್ಲಿಪ್ಪರ್ ಹಾಕ್ಲಿಕ್ಕೂ ಬಿಟ್ಟಿಲ್ಲ. ಈ ರೀತಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಪೊಲೀಸ್ನವ್ರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತನಕ ನಮ್ಮ ಕ್ಯಾಮ್ರಾಗಳನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅವ್ನು ಯಾವ ಗೂಂಡಗಳ ತರದ್ದು ಗೂಂಡ ತರದ್ದು ವರ್ತನೆ ಮಾಡ್ತಿದ್ರು. ಪುಡಿ ರೌಡಿಗಳ ತರ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಅಷ್ಟೊತ್ತಿಗೆ ನಾವು ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಇಲ್ಲಿ ಸೂರ್ಯನಗರ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ದೆ. ಗಲಾಟೆ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಪಾಪ ಅವರು ಇನ್ಸ್ಪೆಕ್ಟರ್ ಮಹಾಜನ್ ಕೂಡ ಬಂದು ಇನ್ನೇನು ನಾವು ಹೋಗ್ಬೇಕನ್ನೋಷ್ಟೊತ್ತಿಗೆ ಇಡೀ ಸಿಬ್ಬಂದಿ ಎಷ್ಟು ಜನ ಇದಾರೋ ಸಿಬ್ಬಂದಿಗಳು ಎಷ್ಟು ಒಂದು 10ರಿಂದ 15 ಜನ ಏಕಾಏಕಿ ಬಂದು ಸುತ್ಕೊಂಡ್ಬಿಟ್ಟು ನಮ್ಮ ಕ್ಯಾಮ್ರಾಗಳು ಕಿತ್ಕೊಳ್ಳೋದು. ನೀವ್ ಯಾರಪ್ಪ ಹಂಗಿಂಗ್ ಅಂತೆಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರು. ಸೊ ಅದೇ ವಿಚಾರವಾಗಿ ನೆನ್ನೆ ಈ ವಿಚಾರ ಆದ ನಂತರ ಇದು ಪೊಲೀಸರಿಗೂ ಕೂಡ ಒಂದು ಗಮನಕ್ಕೆ ತಂದಿದ್ವಿ. ನಮ್ಮ ಪತ್ರಕರ್ತರ ಗಮನಕ್ಕೆ ತಂದಿದ್ವಿ. ನೀವು ನೋಡ್ಬೋದು ಈ ವಿಡಿಯೋಲಿ ನೋಡ್ಬೋದು ನೋಡಿ. ಈ ವಿಡಿಯೋಲಿ ನಾವೇನ್ ತೋರ್ಸೋದನ್ನ ತೋರಿಸ್ತೀರಾ ಅಂತದನ್ನ ಏನ್ ಮಾಡ್ಬಿಟ್ಟಿದ್ವಿ. ಹೀಗಾಗಿ ಎಲ್ಲರ ಜೊತೆಗೆ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಮಾಧ್ಯಮದವರೆಗೂ ಅವ್ರದ್ದೇ ಆದಂತ ಗೌರವ ಇರ್ತದೆ. ಅದರಲ್ಲಿ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಅಲ್ಲಿ ಏನೇ ಆದ್ರೂ ಕ್ಯಾಮ್ರಾ ಕಿತ್ಕೊಳ್ಳೋದು, ಏಕಾಏಕಿ ಹೋಗಿ ಹಲ್ಲೆ ಮಾಡೋದು, ಈ ರೀತಿ ಎಲ್ಲ ಆದಾಗ ನಾವು ಕೂಡ ಒಂದು 35-40 ಜನ ಇದ್ದೀವಿ. ಇಲ್ಲಿ ಪತ್ರಕರ್ತರ ಸಂಘ ಇದೆ. ಯಾರಿಗೂ ಕೇಳೋರಿಲ್ಲ ಹೇಳೋದಿಲ್ಲ ಅನ್ಕೊಂಡ್ರೆ ಅದು ಭಾರಿ ತಪ್ಪಾಗತ್ತೆ. ಇಲ್ಲಿ ಅವ್ರಿಗೆಲ್ಲರಿಗೂ ಒಂದು ಶಕ್ತಿ ಇದೆ. ಇಲ್ಲೂ ಕೂಡ ಸ್ಟೇಟ್ ಮೀಡಿಯಾದವ್ರು ಇರ್ಬೋದು, ಅಥವಾ ಸ್ಥಳೀಯ ಮಾಧ್ಯಮಗಳಿರ್ಬೋದು, ವೀಕ್ಲಿ ಇರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಅವ್ರದ್ದೇ ಆದ ಎಲ್ಲರಿಗೂ ಘನತೆ ಗೌರವ ಇದೆ. ಸೊ ಹಾಗಾಗಿ ಇವತ್ತು ಪತ್ರಕರ್ತರ ಸಂಘ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಇವತ್ತು ಈಗ ಅಧ್ಯಕ್ಷರು ಕೂಡ ಅಮರೇಶ್ ಅವರು ಬಂದಿದ್ದಾರೆ. ಜೊತೆಗೆ ಎಲ್ಲಾ ಪದಾಧಿಕಾರಿಗಳು ಒಟ್ಟಾಗಿ ಇವತ್ತು ಬಂದಿದ್ದೀವಿ. ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಇಲ್ಲಿ ಯಾರು ಇಲ್ಲ, ನಾವೇನೋ ಒಂದ್ 3 ಜನ ಬಂದಿದ್ದಾರೆ, ಅವ್ರಿಗೆ ಅಲ್ಲೇ ಮಾಡಿದ್ರೆ ನಾಳೆ ಏನೋ ನಡೆದೋಗ್ಬಿಡ್ತು ಸ್ಪಾಟ್ ಅಲ್ಲಿ ಅಂದ್ಕೊಂಡ್ರೆ ಇಂಥವೆಲ್ಲ ಎಲ್ಲ ಮುಂದಿನ ದಿನಗಳಲ್ಲಿ ಅದು ಅದರದೇ ಆದ ಕಾನೂನು ಕ್ರಮ ಇರ್ತದೆ. ಅದನ್ನು ಕೂಡ ನಾವು ಹೋರಾಟಕ್ಕೆ ಮುಂದಾಗ್ತೀವಿ. ಈ ಸಂಬಂಧ ಈಗ ಪತ್ರಕರ್ತರ ಸಂಘದ ಅಧ್ಯಕ್ಷರು ಅಮರೇಶ್ ಅವರು ಕೂಡ ಒಂದಷ್ಟು ಮಾತಾಡಬೇಕು. ಯಾಕಂತ ಹೇಳಿದ್ರೆ ಅದ್ರ ಮಾತಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಕೂಡ ಸಮಸ್ಯೆ ಆದಾಗ ಅದಕ್ಕೆ ಬಗೆಹರಿಸಲು ಯಾರು ಕೂಡ ಇರೋದಿಲ್ಲ. 2023ರಲ್ಲಿ ಈ ಪಟಾಕಿ ಅಂಗಡಿಗಳ ಏನೋ ದಂಧೆಯಿಂದ ಸುಮಾರು 17 ಜನ ಮೃತಪಟ್ಟರು. ಆ ಒಂದು ಸಂದರ್ಭದಲ್ಲಿ ಇಡೀ ಸಚಿವ ಸಂಪುಟ, CM ಸೇರಿದಂಗೆ DCM ಸೇರಿದಂಗೆ ಹತ್ತಿಗಲೆಗೆ ಬಂದು ಈ ಪಟಾಕಿಗಳಿಗೆ ಒಂದು ತಾರ್ಕಿಕ ಅಂತ್ಯ ಅಂತ ತರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಪಟಾಕಿಗಳು ಅಂಗಡಿಗಳಿಗೂ ಆ ಒಂದು 2023ರಲ್ಲಿ ಮುಗಿಸಿದ್ರು. ಅದಾದ್ಮೇಲೆ ಇವರು ಏನೋ ಹೈಕೋರ್ಟ್ಗೆ ಹೋಗ್ತಾರೆ. ಪಟಾಕಿ ಪರ್ಮನೆಂಟ್ ಅಂಗಡಿಗಳವರು ಪರ್ಮನೆಂಟ್ ಅಂಗಡಿ ಅಂತ ಏನು ಪರ್ಮನೆಂಟ್ ಲೈಸೆನ್ಸ್ ಪಡೆದಿದ್ದೀವಿ ನಾವು DC ಅವರಿಂದ ಅಂತೇಳಿ ಸುಮಾರು ಏನು 28
ಅಂಗಡಿಗಳವರು ಏನು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಸರ್ಕಾರ ವರ್ಸಸ್ ಪಟಾಕಿ ಅಂಗಡಿ ಮಾಲೀಕರು ಒಂದು ಪ್ರಕರಣ ಇವತ್ತು ಸಹ ಚಾಲ್ತಿಯಲ್ಲಿದೆ. ಈಗ ಇತ್ತೀಚೆಗೆ ಅಂದ್ರೆ 2 ವರ್ಷಗಳ ನಂತರ ಏನೋ ಒಂದು ಡೇಟ್ ಕೊಟ್ಟಿದ್ರು. ಪ್ರಾರಂಭದಲ್ಲಿ 2023ರಲ್ಲಿ ಒಂದು ದಿನಾಂಕನ ಕೊಟ್ಟಿದ್ರು. ಆವತ್ತು ಏನು ಹೈಕೋರ್ಟ್ ಇಂದ ಒಂದು ಆದೇಶನ ಕೊಡ್ತಾರೆ, ಯಾವುದೇ ಒಬ್ಬ ಅಧಿಕಾರಿಗಳು ಈ ಪಟಾಕಿ ಅಂಗಡಿಗಳ ಏನು ತಂಟೆಗೆ ಹೋಗ್ಬಾರ್ದು, ಅವರ ಪಾಡಿಗೆ ಅವರು ವ್ಯಾಪಾರ ಮಾಡ್ಕೊಳ್ಳಿ, ಯಾರು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಆದೇಶವನ್ನ ಒಂದು ಆರ್ಡರ್ ಮಾಡಿ ಕಳಿಸಿದ್ರು. ಅದಾದ್ಮೇಲೆ 2 ವರ್ಷಗಳ ನಂತರ ದಿನಾಂಕ ಕೊಡ್ತಾರೆ. ಎಲ್ಲ ಒಂದು ಕಡೆ 2 ವರ್ಷಗಳು ಅಂದ್ರೆ 2023 ಆಯ್ತು, 24 ವ್ಯಾಪಾರ ಮಾಡೋದು, 25ಕ್ಕೆ ಒಂದು ದಿನಾಂಕನ ಕೊಡ್ತಾರೆ. ಅದು ಈ ಪಟಾಕಿ ದೀಪಾವಳಿ ಸಂದರ್ಭದಲ್ಲಿ. ಆ ಒಂದು ಹೈಕೋರ್ಟ್ ಅಲ್ಲಿ ಆದೇಶ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ನೆಕ್ಸ್ಟ್ ಹಿಯರಿಂಗ್ ವರೆಗೂ ಇವರು ಈ ಪಟಾಕಿ ಅಂಗಡಿಗಳ ಮಾಲೀಕರಿಗೆ ಯಾವುದೇ ರೀತಿಯ ಅಧಿಕಾರಿಗಳು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಆದೇಶದ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಬಂದ್ರಿ, ನನ್ ಗೊತ್ತು, ಇವ್ರೇ ಬಂದಿದ್ದ, ಇವ್ರೇ ಬಾಕ್ಸ್ ಕೇಳ್ದ, ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾರೆ. ಪಟಾಕಿ ಬಾಕ್ಸ್ ಕೇಳಿದ್ರೆ ಹೇಳಿದ ಕೊಟ್ಟಿಲ್ಲ ಅಂತ